ಮಾಡ್ಬಿಟ್ಟಾರೆ ಕಣಣ್ಣ. ವಿಶ್ವಾಸಾರ್ಹತಿರುವಂತ ಇಲೆಕ್ಷನ್ ಕಮಿಷನ್ ಮೇಲೆ ಇವ್ರು ಮಾಡಿದ್ರೆ ಇದು ಪ್ರಜಾಪ್ರಭುತ್ವ ಧಕ್ಕೆ ಆಗುತ್ತೆ, ಸಂವಿಧಾನಕ್ಕೆ ಧಕ್ಕೆ ಆಗುತ್ತೆ. ನಮ್ದೊಂದು ಜವಾಬ್ದಾರಿ ಪಾರ್ಟಿ, ನಾವು ವಿರೋಧ ಮಾಡಲೇಬೇಕು. ಏನ್ಲ ಬೊಮ್ಮಣ್ಣ ಕಾಣದೆ ಅಪರೂಪ ಆಗಿ ಹೋಗೈತಿ. ಈಗ ನೋಡಿದ್ರೆ ಏನು ಗತಿ ಹೇಳಕ್ ಬಂದೈತಿ. ರಾಹುಲ್ ಗಾಂಧಿ 5ನೇ ತಾರೀಕು ಆಟಂ ಬಾಂಬ್ ಹಾಕ್ತೀನಿ ಅಂದೈತೆ ಕಣ. ಅದಕ್ಕೆ ಬೊಮ್ಮಣ್ಣ ಹಿಂಗಂತೈತೆ ಕಲ್ಯಾಣ. ದಯವಿಟ್ಟು ಒಂದು ಕ್ಷಣನೂ ಕಾಯ್ದೇನೆ ಅದನ್ನ ಬಿಡುಗಡೆ ಮಾಡಬೇಕು. ನಿಮ್ಮ ಹತ್ರ ಆಟಂ ಬಾಂಬ್ ಇಟ್ಕೊಂಡು ಬಹಳಷ್ಟು ಕೂಡಕ್ಕಾಗಲ್ಲ. ಯಾರ ಮೇಲೆ ಆಟಂ ಬಾಂಬ್ ಆಗ್ತದಂತ ರಾಹುಲ್? ಆಟಂ ಬಾಂಬ್ ಬಾಳ ಇಟ್ಕೊಂಡು ಎಲ್ಲೇ ನಿಮ್ಮಲ್ಲಿ ನೆನೆಸ್ಬಿಟ್ಟ. ಆಟಂ ಬಾಂಬ್ ಬಾಳ ಇಟ್ಕೊಂಡು ಎಲ್ಲೇ ನಿಮ್ಮಲ್ಲಿ ನೆನೆಸ್ಬಿಟ್ಟ. ಅದಕ್ಕೆ ಕೇವಲ ಆದಷ್ಟು ಬೇಗ ಬಿಡುಗಡೆ ಆಗಲಿ, ಸತ್ಯಾಂಶ ಬರಲಿ, ಚರ್ಚೆ ಆಗಲಿ. ಇವ್ರ ಆಟಂ ಬಾಂಬ್ ಏನಿದೆ ಏನಿಲ್ಲ ಅನ್ನೋದು ಜನರು ಕೂಡ ಚರ್ಚೆ ಮಾಡ್ತಾರೆ. ಚುನಾವಣಾ ಆಯೋಗದರು ಹಗರಣ ಮಾಡವ್ರೆ ಬಿಜೆಪಿಯವರಿಗೆ, ಅವ್ರನ್ನವ್ರು ಮಾರ್ಕೊಂಡ್ಬಿಟ್ಟವ್ರೆ ಅಂತವ. ರಾಹುಲ್ ರಾಂಗ್ ಆಗೈತೆ ಕಣ. ಅದಕ್ಕೆ ಬೆಂಗಳೂರಲ್ಲಿ 5ನೇ ತಾರೀಕು ಆಟಂ ಬಾಂಬ್ ಹಾಕ್ತೀನಿ ಅಂತವ ಸ್ಟೇಜ್ ರೆಡಿ ಮಾಡ್ಕೊಂಡೈತಿ. ತಡಿ, ಅದ್ರ ಬಗ್ಗೆನೇ ಖರ್ಗೆನ ಕೇಳಿದ್ರೆ ಗೊತ್ತಾಯ್ತದೆ ಕಣ. ಇಲ್ಲಿ ಲೋಕಲ್ ಅವರೆಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಲೋಕಲ್ಲಿನವರು ಅಂದ್ರೆ ಯಾರಂತಲ? ಖರ್ಗೆನುವೆ ನಮ್ಗೆ ಲೋಕಲ್ ಎಲ್ವೆಲ್ಲ ಓದಿಕೇತ. ಲೋಕಲ್ಲೇ ಆಗಿದ್ರು ಅದು ಈಗ ನ್ಯಾಷನಲ್ ಲೆವೆಲ್ ಲೀಡರ್ ಆಗೈತೆ ಕಣ. ಅದು ಈಗ ಫುಲ್ ಬಿಜಿ, ಈಜಿಯಾಗಿ ಯಾರಿಗೂ ಸಿಗೋದಿಲ್ಲ. ಅದಕ್ಕೆ ಲೋಕಲ್ ನ ಒಂದ್ ಕೇಳ್ಕಳಿ ಅನ್ಬಿಟ್ಟು ಹೋಗೈತೆ. ಲೇ, ಈಗ ಲೋಕಲ್ ನೋವು ಅಂದ್ರೆ ಯಾರು ಬರ್ತಾರಲ್ಲ ಉತ್ತರ ಕೊಡಕ್ಕಿ? ಬಂತು ನೋಡ್ಲಣ್ಣ ಲೋಕಲ್. 5ನೇ ತಾರೀಕು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಉದ್ದೇಶ ಏನು, ಎಲೆಕ್ಷನ್ ಕಮಿಷನ್ ಅವರು ಕಳೆದ ಚುನಾವಣೆಯಲ್ಲಿ ಸಾಕಷ್ಟು ಮ್ಯಾನಿಪುಲೇಷನ್ ಆಗಿದೆ. ವೋಟರ್ ಲಿಸ್ಟಿಂದ ಬಿಟ್ಟಿರತಕ್ಕಂಥದ್ದು ಮತ್ತು ವೋಟರ್ ಲಿಸ್ಟಿಗೆ ಸೇರಿಸುವಂಥದ್ದು, ಇದೆಲ್ಲವನ್ನು ಕೂಡ ಭಾಳ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಆಗಿದೆ ಅಂತೇಳಿ ಪ್ರತಿಭಟನೆ ಮಾಡಿ ಎಲೆಕ್ಷನ್ ಕಮಿಷನ್ಗೆ ಮೆಮೊರಾಂಡಮ್ ಕೊಡಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ. ಇದಕ್ಕೆ ಇದ್ರ ಡಿಪಾರ್ಟ್ಮೆಂಟಿನ ವಿಚಾರ ಕೇಳಿದ್ರೆ ಏನು ಗೊತ್ತಿಲ್ಲ ಅಂತದಿ. ಅದನ್ನ ಬಿಟ್ಟು ಬಾಕಿ ಇದೇನು ಕೇಳಿದ್ರು ಉತ್ತರ ಕೊಡ್ತದೆ ಕಣ್ಲೆ. ಮೂಕನೆ, ಆದ್ರೆ ಈ ಮ್ಯಾಟ್ರುವೆ ಜಾಸ್ತಿ ಏನು ಗೊತ್ತಿಲ್ಲ ನಂಗೆ ಕಾಣ್ತದೆ. ಆದ್ರೆ ಪಾಪ ನಾನು CM ಆಗಿ ಆಯ್ತೀನಿ ಅಂತವ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತೈತೆ ಕಣ ಪರಮೇಶು. ಕಾಂಗ್ರೆಸ್ ಒಳಗೆ CM ಕುರ್ಚಿಗೆ ಮಹಾಯುದ್ಧನೇ ನಡೀತದೆ ಅಂತ ಕಾಣಿಸ್ತೈತೆ ಕಣ್ಲೆ. ಅಂತದ್ದೇನು ಕಾಣ್ತಿಲ್ಲ ಕಣ. DK ಸಿದ್ದಣ್ಣನ ಬರ್ತಡೆಗೆ ಐ ಲವ್ ಯು ಅಂತವ ಒಂದು ಮಾತು ಹೇಳಿಲ್ಲ ಕಣ. ಬಾಕಿ ಎಲ್ಲ ತರಕ್ಕೂ ಲವ್ ತೋರ್ಸೈತೆ. ಸಿದ್ದಣ್ಣ ಉಲ್ಟಾ ಹೊಡೆದ್ರಿ, DK ಇನ್ನ 10 ವರ್ಷದ ಗಂಟೆ ಹಿಂಗೆ ಭಾಷಣ ಮಾಡ್ಕೊಂಡೆ ತಿರುಗಬೇಕಾಯ್ತದೆ. ಅದಕ್ಕೆ ಬುದ್ಧಿವಂತ ಆಗಕ್ಕೆ ಹೊಂಟೈತ್ ಕಂಡ್ಲೆ DK. ಆದ್ರೆ ಅದುವೇ ಎಷ್ಟರ ಮಟ್ಟಿಗೆ ವರ್ಕ್ ಆಯ್ತದೋ ಕಾಯ್ದು ನೋಡ್ಬೇಕು ಕಣಪ್ಪ. ಮಾಡಕ್ ಬೇರೆ ಕೇಳೈತೆ, ಕಾಯ್ದು ನೋಡೋಣ ಬಿಡ್ಲಣ್ಣ. ಕಣ್ಣಿಂದ ಏನೇನೋ ನೋಡ್ ಸಾಕಾಗೈತೆ, ಇನ್ನುವೇ ಒಂದು ನೋಡೋಣ ಬಿಡ್ಲೆ. ಶಿವನಿ ಶಂಭುಲಿಂಗ.